ಡಿಫ್ರೆಂಟ್ ಇದೆ, ಫಸ್ಟ್ ಟೈಮ್ ಈ ತರ ಮಾಡ್ತಾ ಇದ್ದಾರೆ. ನೇಚರ್ ಕವರೇಜ್ ತುಂಬಾ ಚೆನ್ನಾಗಿದೆ, ಎಲ್ಲ ಹೊರಗಡೆ ಶೂಟಿಂಗ್ ಇರೋದ್ರಿಂದ. ಏನೋ ಒಂದು ಕ್ಯೂರಿಯಾಸಿಟಿ ಇದೆ ಫಿಲಮ್ ನೋಡ್ಬೇಕು ಅಂತ. ರೈತರ ಬಗ್ಗೆ ಇದೆ, ಸೆಂಟಿಮೆಂಟು ಇದೆ, ಅಂದ್ರೆ ನ್ಯಾಯದ ವಿರುದ್ಧ. ಇಲ್ಲಿ ನ್ಯಾಯ ಕೇಳೋದು ಪೊಲೀಸ್ ಸ್ಟೇಷನ್ಗಲ್ಲ. ಬಲಿಷ್ಠವಾದವನು ಹಳ್ಳಿಗಳಲ್ಲಿ ಮಿನ್ನುವೆ ದೌರ್ಜನ್ಯದಿಂದ ತನ್ನ ಅಧಿಕಾರನ ಚಲಾಯಿಸ್ತಾ ಇದ್ದಾನೆ. ಕತೆ ಮಾತ್ರ ಸೂಪರ್, ಒಳ್ಳೆ ಫಿಲಮ್, ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಕನ್ನಡ ಸಿನಿಮಾ ಮೂವಿ ನೋಡಿ ಎಲ್ಲ ಬೆಳಿಬೇಕು. ಪೈರಸಿ ಮಾಡಬೇಡಿ, ಥಿಯೇಟರ್ ಹೋಗಿ ಮೂವಿ ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಾವು ವೇಟ್ ಮಾಡ್ತಾ ಇದೀವಿ. ದುನಿಯಾ ವಿಜಯ್ ಮತ್ತೆ ರಾಜ್ಬಿ ಶೆಟ್ಟಿ ಅಂತೂ ಒಳ್ಳೆ ಆಕ್ಷನ್ ಅಣ್ಣ, ತುಂಬಾ ಮಸ್ತಾಗಿದೆ, ನೋಡಿದ್ರೆ ಮೈಯೆಲ್ಲ ಜುಮ್ ಅಂತ ಅಣ್ಣ. ಸರ್ ರಚಿತಾರಾಮ್ ಫುಲ್ ಫ್ಯಾನ್ ನಾನು. ಬದಲಾಗಿ ಇಲ್ಲ ಅಂದ್ರೆ ಬದಲಾಯಿಸ್ತಾರೆ. ಶರಣ್ ಕುಮಾರ್ ನೋಡಿದ್ದೇನೆ, ಚೆನ್ನಾಗಿದೆ. ವಿಜಯ್ ಕುಮಾರ್ ಸರ್ ಆಕ್ಟಿಂಗ್ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಅವ್ರು ಫಸ್ಟ್ ಆಗಿ ವಿಲನ್ ಮಾಡ್ತಾ ಇದಾರೆ ಅವ್ರದ್ದು ಸರ್, ನಿನ್ನೆನೆ ನೋಡಿದೆ. ಹಳೇದು ಹೇಳ್ತದೆ ಸ್ಟೋರಿ, ಲ್ಯಾಂಡ್ ಲಾರ್ಡ್ ಅಂತ, ಉಳುವನೆ ಭೂಮಿ ಒಡೆಯ ಅಂತ. ಇದು ಡಿಫ್ರೆಂಟ್ ಇದೆ, ಫಸ್ಟ್ ಟೈಮ್ ಈ ತರ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ನಾಗರಾಜ್ ಆಕ್ಟಿಂಗ್ ಫಸ್ಟ್ ಕ್ಲಾಸ್ ಇದೆ, ವಿಜಯದು ಎಲ್ಲ ಆಕ್ಟಿಂಗ್ ಎಲ್ಲರದು ಎಕ್ಸ್ಟ್ರಾರ್ಡಿನರಿ ಆಕ್ಟಿಂಗ್. ನೇಚರ್ ಕವರೇಜ್ ತುಂಬ ಚೆನ್ನಾಗಿದೆ, ಎಲ್ಲ ಹೊರಗಡೆ ಶೂಟಿಂಗ್ ಇರೋದ್ರಿಂದ. ಡೈರೆಕ್ಷನ್ ಇಸ್ ಸೂಪರ್, ಕರೆಕ್ಟಾಗಿ ಎಲ್ಲೆಲ್ಲಿ ಏನೇ ಬರಬೇಕು ಸಿಚುವೇಶನ್ ಇಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್ ಮೂವಿ ಆ್ಯಂಡ್ ಪೀಪಲ್ ವಿಲ್ ಅಪ್ರಿಷಿಯೇಟ್ ಇಟ್ ಅನಿಸ್ತಾ ಇದೆ ನನಗೆ. ಕತೆ ಏನು ಹೇಳ್ತದೆ ಅಂದರೆ, ನಮಗೆ ರೌಡಿಸಮ್ ಅದು ಇದು ಬೇಡ, ಆ ರೌಡಿಸಮನ್ನು ಹೆಂಗೆ ಕೆತ್ತಬೇಕು ರೌಡಿಸಮಲ್ಲೇ ಮುಗಿಸ್ಬೇಕು, ಇಲ್ಲಾಂದರೆ ಅವ್ರಿಗೆ ಬುದ್ಧಿ ಬರೋಲ್ಲ ಯಾವತ್ತೂ ಅಂತ. ಡೆಫಿನೆಟ್ಲಿ ತುಂಬ ವಿಭಿನ್ನವಾಗಿದೆ. ಅವ್ರ ಆ್ಯಕ್ಷನ್ ಈಸ್ ಎಕ್ಸ್ಟ್ರಾರ್ಡಿನರಿ ಬಂದಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರ್ತಾ ಇದೆ ಅದರಲ್ಲಿ. ಶೆಟ್ರದ್ದು ಬೊಂಬಾಟೆ ಆ್ಯಕ್ಟಿಂಗು ಫಸ್ಟ್ ಕ್ಲಾಸ್. ಅವ್ರ ಸ್ಟೈಲ್ ಏನು ಚೇಂಜ್ ಮಾಡಲ್ಲ, ಸಖತ್ತಾಗಿ ಮಾಡಿದ್ದಾರೆ, ಅದರಿಂದ ತೊಂದರೆ ಇಲ್ಲ. ಬ್ಯೂಟಿಫುಲ್ ಆ್ಯಕ್ಟಿಂಗ್. ಆಲ್ ದ ಬೆಸ್ಟ್ ಫಾರ್ ದ ಫಿಲಮ್. God bless you all people and the whole staff and the film studio people. ವೇಣುಕುಮಾರ್ ಚೆನ್ನಾಗಿದೆ, ಫಿಲಮ್ ಮೇಕಿಂಗ್ ಚೆನ್ನಾಗಿದೆ. ಒಂದೇನೋ ಒಂದು ಕ್ಯೂರಿಯಾಸಿಟಿ ಇದೆ ಫಿಲಮ್ ನೋಡಬೇಕು ಅಂತ. ಫಿಲಮಲ್ಲಿ ಏನೋ ಒಂದು ಯಾವುದೋ ಒಂದು ವಿಷಯಕ್ಕೆ ಏನು ಅದಕ್ಕೆ ಇದು ಮಾಡಿಲ್ಲ, ರಿವೀಲ್ ಮಾಡಿಲ್ಲ, ಫಿಲಮಲ್ಲಿ ನೋಡ್ಬೋದು ಅನಿಸುತ್ತೆ. ಯಾವುದೋ ಒಂದು ವಿಷಯಕ್ಕೆ ಹೋರಾಟ ಮಾಡೋ ಥರ ಇದೆ ಅನಿಸುತ್ತೆ ಫಿಲಮ್. ಆ್ಯಕ್ಟಿಂಗ್ ಎಲ್ಲರದು ಚೆನ್ನಾಗಿದೆ ಮೇಡಮ್, ಎಲ್ಲರದು ಚೆನ್ನಾಗಿದೆ. ರಚಿತಾ ಮೇಡಮ್ದು ಚೆನ್ನಾಗಿದೆ, ಮತ್ತು ರಾಜ್ಬಿ ಶೆಟ್ಟಿ ಅವರು ಚೆನ್ನಾಗಿ ಮಾಡಿದ್ದಾರೆ ಅನಿಸುತ್ತೆ. ಎಲ್ಲ ಒಳ್ಳೆ ಜನರ್ ಇದೆ, ಚೆನ್ನಾಗಿದೆ ಅದೇ ಒಂದು ಹಳ್ಳಿ ಸೊಗಡಿಂದು ಕತೆ. ಯಾರೋ ಅದ್ರ ಮೇಲೆ ಏನೋ ಒಂದು ಎಫೆಕ್ಟ್ ಆಗಿ ಏನೋ ಒಂದು ವಿಷಯದ ಬಗ್ಗೆ ಹೋರಾಡಬೇಕು ಅನ್ನೋದು ಅಲ್ಲಿ ಎಸ್ಟಾಬ್ಲಿಷ್ ಆಗ್ಬೋದು ಅಂತ ಅನ್ಸುತ್ತೆ. ಇಲ್ಲ ದುನಿಯಾ ವಿಜಯ್ ಸರ್ದು ಅದ್ಯಾವುದೋ ಒಂದು ಮಾಡಿದ್ರಲ್ಲ, ಓರಿದು ಯಾವುದೋ ಅದೇನೋ ಒಂದು ಫಿಲಮ್, ಆ ಫಿಲಮ್ ಥರ ಒಂದಿದೆ. ಒಂದು ಸ್ವಲ್ಪ ಆ ಥರ ಇದೆ ಅನ್ಸುತ್ತೆ ಅಷ್ಟೇ, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೆಸರು ರುದ್ರೇಶ್ ಅಂತ. ಟ್ರೈಲರ್ ನೋಡಿದ್ವಿ, ಅದೇ ಅದರೊಳಗೆ ಎಲ್ಲ ಥರದ್ದು ಇದೆ ಎಲಿಮೆಂಟು. ಏನು ಪ್ರೀತಿದು ಇದೆ, ರೈತರ ಬಗ್ಗೆ ಇದೆ, ಸೆಂಟಿಮೆಂಟು ಇದೆ. ನೋಡಿದ್ವಿ, ಚೆನ್ನಾಗೈತೆ. ಫಿಲಮ್ ರಿಲೀಸ್ ಆದಮೇಲೆ ನೋಡಬೇಕು ಹೆಂಗೆ ಹೋಗುತ್ತೆ. ಅದರೊಳಗೆ ರಚಿತಾರಾಮ್ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲಿ ನೋಡೋದಲ್ಲ ಟ್ರೈಲರಲ್ಲಿ. ರಚಿತಾರಾಮ್ ಚೆನ್ನಾಗಿ ಮಾಡಿದ್ದಾರೆ, ದುನಿಯಾ ವಿಜಯನು ಚೆನ್ನಾಗಿ ಮಾಡಿದ್ದಾರೆ, ಆಕ್ಷನ್ನು ಚೆನ್ನಾಗಿದೆ. ಸಿನಿಮಾ ನ್ಯಾಯದ ಬಗ್ಗೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡಿ ಪಡ್ಕೋಬೇಕು, ಅಂದರೆ ನ್ಯಾಯದ ವಿರುದ್ಧ ಓಡಾಡಬೇಕು ಅನ್ನೋದು ಎಲಿಮೆಂಟು. ಪ್ರೀತಿದು ಇದೆ, ಹಳ್ಳಿ ಸೆಂಟಿಮೆಂಟ್ ರೈತರದ್ದು ಇದೆ, ಚೆನ್ನಾಗಿದೆ ಟ್ರೈಲರ್. ರಾಜ್ಬಿ ಗೊತ್ತಾಗೋದೇ ಇಲ್ಲ ನೋಡಿ, ಅದು ಅವರು ಇದಾಗಿರೋದ್ರಿಂದ, ಅವ್ರು ಬೋರ್ಡ್ ಇರೋದ್ರಿಂದ, ಅಲ್ಲಿ ಹಾಕೊಂಡಿರೋದ್ರಿಂದ ಅವರು ವಿಲನ್ ಕ್ಯಾಂಟ್ರ್ ಮಾಡಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ, ನೋಡ್ತೀವಿ. ತುಂಬ ನಾವು ಯಾವ ಫಿಲಮ್ ಬಿಡಲ್ಲ, ಎಲ್ಲ ಯಾವ ಇರೋದು ನೋಡ್ತೀವಿ. ನಮ್ಮದು ಅಂಬರೀಷ್ ಇಷ್ಟ, ಅದು ಬಿಟ್ಟರೆ ದರ್ಶನ್. ಟ್ರೈಲರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಯಾಕೆಂದರೆ ಹಳ್ಳಿ ಜೀವನ ಅಲ್ವಾ. ಎಲ್ಲ ರೈತರಿಗೆ ಬಡಸ್ತನ ಹೆಂಗಿದೆ ಹಳ್ಳಿಲಿ ಎಂದು ಗೊತ್ತಾಗುತ್ತೆ, ಮತ್ತು ಇನ್ನೂ ದೌರ್ಜನ್ಯಗಳು ಹೆಂಗೆ ನಡೀತವೆ ಅನ್ನೋ ಗೊತ್ತಾಗುತ್ತೆ. ಮತ್ತು ಈ ರಾಜಕೀಯ ವ್ಯಕ್ತಿಗಳಿಂದ ಇನ್ನೂ ಕಪಿಮುಷ್ಟಿಯಿಂದ ಬಂದಿಲ್ಲ. ಆಮೇಲೆ ಹಳ್ಳಿ ಕಡೆ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ. ಅವರು ಹೋರಾಟ ಮಾಡೋಕ್ಕೂ ಟೌನ್ ಬರೋಕ್ಕಾಗಲ್ಲ. ಈ ರೀತಿ ಆಗ್ತದೆ. ಅಂದರೆ ಬಲಿಷ್ಠವಾದವನು ಹಳ್ಳಿಗಳಲ್ಲಿ ಮಿನ್ನುವೆ ದೌರ್ಜನ್ಯದಿಂದ ತನ್ನ ಅಧಿಕಾರನ ಚಲಾಯಿಸ್ತಾ ಇದ್ದಾನೆ. ಕತೆ ಹೇಳುವಂತಂದರೆ, ಆ ಜನ ಇದನ್ನ ಅರ್ಥ ಮಾಡಿಕೊಂಡು ಫೀಲ್ಡ್ಗೆ ಬರಬೇಕು, ತಿಳ್ಕೊಬೇಕು, ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಚೆನ್ನಾಗಿ. ಬಡಸ್ತನದಿಂದ ಹೊರಗಡೆ ಬರಬೇಕು, ದೌರ್ಜನ್ಯ ಎಲ್ಲ ಮೆಟ್ಟು ನಿಲ್ಲಬೇಕು ಅಂತಂದರೆ ಅವ್ರ ಮಕ್ಕಳುಗಳಿಗೆ ಎಜುಕೇಷನ್ ಕೊಟ್ಟು ಮುಂದಕ್ಕೆ ತರಬೇಕು. ಯಾವಾಗಲೂ ಕೂಲಿ ಮಾಡಿಕೊಂಡೆ ಶ್ರೀಮಂತರ ಹತ್ರನೇ ಸಾಯ್ತೀನಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಅಂತೂ ಸೂಪರಾಗಿದೆ. ಫಿಲಮ್ ಅಂತೂ ಒಳ್ಳೆ ಹಳ್ಳೀಲಿ ಕತೆ ಬೊಂಬಾಟಾಗಿದೆ ಹಳ್ಳೀಲಿ. ಹಳ್ಳಿ ಕತೆಗೆ ಸೂಪರಾಗಿದೆ. ಹಳ್ಳಿ ಕತೆ ಅಂದರೆ ಅರ್ಥ ಮಾಡ್ಕೋಬೇಕು. ಈ ಫಿಲಮ್ ನೋಡೋದಲ್ಲ, ಹಳ್ಳಿ ಜನ ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳೇ ಎಜುಕೇಟ್ ಮಾಡಬೇಕು, ನಾವು ಚೆನ್ನಾಗಿ ಬೆಳೆಸಬೇಕು, ಫೀಲ್ಡ್ ಕಳಿಸ್ಬೇಕು ಅನ್ನೋದು ಕಲಿಬೇಕು. ನನಗೆ ದುನಿಯಾ ವಿಜಯ್ಗೆ ಮಾಮೂಲಿ ಹಳ್ಳಿ ಅಂದರೆ ಇಂಥವ್ರಿಗೆ ಏನು ಫಿಲಮ್ನ ಹೆಸರೇನು ಇದಿಲ್ಲ ನನಗೆ, ಯಾರೋ ಆ್ಯಕ್ಟಿಂಗ್ನವ್ರದ್ದು. ಬಟ್ ಕತೆ ಮಾತ್ರ ಸೂಪರ್, ಹಳ್ಳಿ ಜೀವನ ಅರ್ಥ ಮಾಡಿಕೊಂಡ್ರೆ ಕತೆ ಸೂಪರ್. ಪ್ರಮೋದ್ ಅಂತ ಮೇಡಮ್. ಸಮಾಜಕ್ಕೆ ಒಂದು ಮೆಸೇಜ್ ಇದೆ. ಕೆಲವೊಂದು ಸತಿ ಸರ್ಕಾರದಿಂದ ನೀವು ಹೇಳ್ದಂಗೆ
ಜನರ ಮೇಲೆ ದೌರ್ಜನ್ಯ ಆಗ್ತಿದೆಯಲ್ಲ ಅದ್ರ ಬಗ್ಗೆ ನೀವು ಹೇಳ್ದಂಗೆ ಕೆಲವೊಂದು ಸತಿ ನ್ಯಾಯ ಸಿಗದೆ ಇದ್ದಾಗ ಜನಗಳೇ ನೀವು ಹೇಳ್ದಂಗೆ ನ್ಯಾಯ ಪಡ್ಕೊಳಕ್ಕೆ ಇದನ್ನೆಲ್ಲ ಈ ಥರ ಆಗ್ತಿದೆ. ಆ ಸಿಚುವೇಶನ್ನೇ ಇಲ್ಲಿ ಶೂಟ್ ಮಾಡಿದ್ದಾರೆ. ಇಷ್ಟ ಆಯಿತು. ಇದು ಸ್ವಲ್ಪ ವಿಭಿನ್ನವಾಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಲ್ ದ ಬೆಸ್ಟ್ ಸರ್. ಅವ್ರದ್ದು ಚೆನ್ನಾಗಿದೆ. ಇದು ಎಲ್ಲ ಹಳ್ಳಿ ಸೊಗಡಲ್ಲಿ ತೆಗೆದಿದ್ದಾರೆ, ಚೆನ್ನಾಗಿದೆ, ಗುಡ್, ಒಳ್ಳೆ ಜಾನರ್ ಇದೆ, ಲೈಕ್ ಡಿಫ್ರೆಂಟ್ ಆಗಿದೆ. ಉಮಾಶ್ರೀ, ವಿಜಯ್ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಮೇ ಬಿ ಅದೇ ಜಮೀನ್ದಾರ್ ಲ್ಯಾಂಡ್ ಲಾರ್ಡ್ ಸಿಸ್ಟಮ್ ಯಾವ ಥರ ಇದಾಯಿತು ಅಂತ ಅದ್ರ ಬಗ್ಗೆ ಏನಾದ್ರು ಇರ್ಬೋದು ಮೇ ಬಿ. ಹಿಂದಿನ ಕಾಲದಲ್ಲಿ ಲ್ಯಾಂಡ್ ಲಾರ್ಡ್ಗಳು ಹೇಗೆ ಸಾಮಾನ್ಯ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ರು, ಅದನ್ನು ಅವ್ರು ಹೇಗೆ ಆ ಕಾಲದಲ್ಲಿ ಎಷ್ಟು ಕಷ್ಟಪಡ್ತಿದ್ರು ಅದರಿಂದ ಅದೆಲ್ಲ ತೋರಿಸಿದ್ದಾರೆ ಚೆನ್ನಾಗಿ ಮೂವಿಲಿ. ಆ್ಯಕ್ಟಿಂಗ್ ಚೆನ್ನಾಗಿದೆ ಎಲ್ಲರದು, ತುಂಬ ಚೆನ್ನಾಗಿದೆ. ಇದು ಈ ಮೂವಿಲಿ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲೂ ರಾಜ್ ಬಿ ಶೆಟ್ಟಿ ಅವರು ಒಳ್ಳೆ ಚೆನ್ನಾಗಿ ಕಾಣ್ತಿದ್ದಾರೆ. ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ಅಂದರೆ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾರ್ದು ಆ್ಯಕ್ಟಿಂಗ್ ಚೆನ್ನಾಗಿರುತ್ತೆ ಅಂತ. ಟ್ರೈಲರ್ ಅಲ್ವಾ, ಎಲ್ಲರದ್ದು ತೋರಿಸಿದ್ದಾರೆ. ಹೌದು, ಹೇಳ್ಬೋದು, ಖಂಡಿತ ಹೇಳೋಣ. ನಮ್ಮ ಕನ್ನಡ ಸಿನಿಮಾ ಮೂವಿ ನೋಡಿ ಎಲ್ಲ ಬೆಳಿಬೇಕು. ಪೈರಸಿ ಮಾಡಬೇಡಿ, ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ. ಈಶ್ವರ್ ಅಂತ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮೂಡಿ ಬಂದಿದೆ. ದಿನ ವಿಜಯ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ರಾಜ್ ಬಿ ಶೆಟ್ಟಿ ಅವ್ರದ್ದು ಇದೊಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಒಂದು ಮಧ್ಯಮ ವರ್ಗದ ಸಾಮಾನ್ಯ ಜನರ ಜೀವನ ಪರಿಸ್ಥಿತಿ ಹೇಗಿತ್ತು, ಅವರ ಹೋರಾಟಗಳು ಏನು ಅಂತ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ವೇಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಉಮಾಶ್ರೀ ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಹಾಗೇನೆ ದುನಿಯಾ ವಿಜಯ್ ಅವ್ರದ್ದು ಆಗಿರ್ಬೋದು, ರಚಿತಾ ರಾಮ್ದು ಇದು ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಭರತ್ ಕುಮಾರ್, ಲ್ಯಾಂಡ್ ಲ್ಯಾಡರ್ ಫಿಲಮು ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ ಅದ್ಭುತವಾಗಿ ಮೂಡ್ ಬಂದಿದೆ. ಏನು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಇರ್ಬೋದು ಏನಂತ ಥಿಂಕು. ತುಂಬ ಚೆನ್ನಾಗಿದೆ. ಮೂವಿ ಎಲ್ಲ ಚೆನ್ನಾಗೈತೆ. ಈಗ ಟ್ರೈಲರ್ ಎಲ್ಲ ನೋಡಿದೆ, ಚೆನ್ನಾಗೈತೆ ಮೇಡಮ್. ಇಲ್ಲಿ ಅವರು ಫೈಟಿಂಗ್ಸು ಮತ್ತು ಅವರು ಇದು ಮಾಡೋದು ಉಮಾಶ್ರೀ ಮ್ಯಾಮ್ದು, ಆಮೇಲೆ ಇವ್ರದ್ದು ಟಿಂಪಲ್ ರಚಿತಾ ಮೇಡಮ್ದು ಎಲ್ಲ ಚೆನ್ನಾಗೈತೆ. ಅಣ್ಣ ತುಂಬ ಸೂಪರ್ ಆಗಿದೆ ಲ್ಯಾಂಡ್ ಲಾರ್ಡ್ದು. ದುನಿಯಾ ವಿಜಯ್ ಮತ್ತು ರಾಜ್ ಬಿ ಶೆಟ್ಟಿದಂತೂ ಒಳ್ಳೆ ಆ್ಯಕ್ಷನ್ ಅಣ್ಣ, ತುಂಬ ಮಸ್ತಾಗಿದೆ. ನೋಡಿದ್ರೆ ಮೈಯೆಲ್ಲ ಜುಮ್ ಅಂತ ಅಣ್ಣ, ತುಂಬ ಚೆನ್ನಾಗಿದೆ. ಸೀನ್ಗಳಂತೂ ಸಕ್ಕತ್ತಾಗಿ ಮಾಡೋರಣ್ಣ ಫಿಲಮ್ ಅಂತೂ. ಅದ್ರಲ್ಲಿ ನಮ್ಮ ಮೇಡಮ್ ರಚಿತಾ ರಾಮ್ದು ಅಂತೂ ತುಂಬ ಸೂಪರ್ ಆಗಿದೆ ಸೀನು, ತುಂಬ ಖುಷಿ ಆಯ್ತು ಅಣ್ಣ ನೋಡಿ. ಸಾಂಗ್ಗಳು ಅಷ್ಟೇ ಅಣ್ಣ, ಅದು ತುಂಬ ಸೂಪರ್ ಆಗಿದೆ ಸಾಂಗ್ ಮಾತ್ರ. ಚೆನ್ನಾಗೈತೆ. ನಮ್ಮ ಹುಡುಗ ದುನಿಯಾ ವಿಜಯ್ ಫ್ಯಾನ್ ಅಣ್ಣ, ಪಕ್ಕ ಫ್ಯಾನ್ ಅವನಿಗೆ ಅವನು. ದುನಿಯಾ ವಿಜಯ್ ಸಾಂಗ್ ಅವ್ರದ್ದು ಇಷ್ಟ ಆಗಿತ್ತು. ಟ್ರೈಲರ್ ಒಳ್ಳೆ ಸಕ್ಕತ್ತಾಗಿತ್ತಣ್ಣ. ನನಗೆ ನಿಂಗವ ಸಾಂಗ್ ಅಂತೂ ಸೂಪರಾಗಿ ಇಷ್ಟ ಆಯಿತು. ನಾನು ತುಂಬ ಸಲ ಟ್ರೈಲರ್ ನೋಡಿದ್ದೀನಿ, ಸಕ್ಕತ್ತಾಗೈತಣ್ಣ. ಟ್ರೈಲರ್ ಒಳ್ಳೆ ಮಸ್ತಾಗಿತ್ತಣ್ಣ, ನೋಡೋಕೆ ಮಸ್ತಾಗಿತ್ತು, ಮೈಯೆಲ್ಲ ಜುಮ್ ಅಂತಿತ್ತು. ದುನಿಯಾ ವಿಜಯ್ ಅವ್ರದ್ದೆಲ್ಲ ಸಕ್ಕತ್ತಾಗಿತ್ತು ಆ್ಯಕ್ಷನ್ ಮಾತ್ರ. ನಿಂಗವ ಸಾಂಗ್ ಅಂತೂ ಮಸ್ಟು, ಸಕ್ಕತ್ತಾಗಿತ್ತು. ನಾನು ಅದಕ್ಕಂತೂ ತುಂಬ ಫ್ಯಾನು ಸರ್. ರಚಿತಾರಾಮ್ ಫುಲ್ಲು ಫ್ಯಾನ್ ನಾನು. 23ನೇ ತಾರೀಕು ಫುಲ್ ನಮ್ಮ ಎಂಟರ್ ಹುಡುಗರೆಲ್ಲ ಹೋಗಿ ನೋಡ್ತೀವಿ. ಸಕ್ಕತ್ತಾಗೈತೆ. ನೀವು ಒಂದು ಚಲನಚಿತ್ರದ ಪೂರ್ವಭಾವಿ ಸಭೆಯಲ್ಲಿ ಸಂವಿಧಾನವನ್ನು, ಸಮಾನತೆಯನ್ನು, ಅಸ್ಪೃಶ್ಯತೆಯನ್ನು ಮತ್ತು ಈ ಆಚರಣೆಗಳ ಬಗೆಗೆ ನಿಮ್ಮ ಹುಮ್ಮಸ್ಸಿನ ಕ್ರೋಧವನ್ನು ಹೊರಗಡೆ ಹಾಕಿದ್ದೀರಲ್ಲ, ಅದು ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿದೆ. ಇಂಥದ್ದೇ ಅನೇಕ ಸಂಗತಿಗಳು, ಅನೇಕ ಸನ್ನಿವೇಶಗಳನ್ನು ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಿದ್ದೀವಿ. ದಯವಿಟ್ಟು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ಟರೆ ನಾವೆಲ್ಲರೂ ನಿಮ್ಮೊಟ್ಟಿಗಿರ್ತೀವಿ. ನಿಮಗೆ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಫಿಲಮ್ಗೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಯಶಸ್ವಿ ಆಗಲಿ, 100 ದಿನ ಓಡಲಿ. ಆಲ್ ದ ಬೆಸ್ಟ್ ಲ್ಯಾಂಡ್ ಲಾರ್ಡ್.